ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಲಿಂದ ನಮಗೊಂದು ಕರೆ ಬರ್ತದೆ. ಅಲ್ಲಿನ ಕಾವೇರಿ ಒಂದು ಡ್ಯಾಮಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡು ನೀರಿಗೆ ಬಿದ್ದು. ಇದೆಲ್ಲ ಅವ್ರದ್ದೇ? ಹಾಗಾದ್ರೆ ಬಿದ್ದ ಜಾಗ ಇಲ್ಲೆಯಾ? ಇದೇ ಸ್ಪಾಟಲ್ಲಿ ಬಿದ್ದಿದ್ದ? ಸುಮಾರು 35-40 ಅಡಿ ದೀಪಲ ಹಾಳದಲ್ಲಿದ್ದಂಥ ಕಲ್ಬಂಡೆ ಕೆಳಗಡೆ ಪಟ್ಟರೆ ಒಳಗಡೆ ತಗಲಾಕೊಂಡಿರೋದ್ರಿಂದ ಅದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಗ್ರಾಫ್ನಲ್ಲೆಲ್ಲ ಆಗಲಿಲ್ಲ. ಆದರೆ ಇವರು ಬಂದಿರೋದ್ರಿಂದ ಒಂದು ತುಂಬ ದೊಡ್ಡ ನಮಗೆ ಅನುಕೂಲ ಆಯಿತು. ನಮ್ಮ ಮಲ್ಪೆಯಿಂದ ಬಂದು ನಮಗೆ ಈಶ್ವರ ಅವರು ಒಂದು ಹೆಲ್ಪ್ ಮಾಡಿದ್ದಾರೆ. ನಮಗೆ ಉಪಕಾರ ಆಯ್ತು, ತುಂಬ ಉಪಕಾರ ಮಾಡಿದ್ದಾರೆ ಪಾಪ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ. ಸ್ನೇಹಿತರೆ, ನಮಗೆ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಲಿಂದ ನಮಗೊಂದು ಕರೆ ಬರ್ತದೆ. ಅಲ್ಲಿನ ಕಾವೇರಿ ಒಂದು ಡ್ಯಾಮಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದೆ ನೀರಿಗೆ ಬಿದ್ದು. ಅವ್ರ ದೇಹ ತೆಗಿಲಿಕ್ಕೆ ನಾವು ಒಂದು ತಂಡ ಈಗ ಹೋಗ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇಹ ಆದಷ್ಟು ಬೇಗ ಸಿಗಲಿ, ಆ ಮನೆಯವರಿಗೆ ದುಃಖ ಸಹಿಸ್ಕೊಳ್ಳೋ ಶಕ್ತಿ ಆ ಪರಮಾತ್ಮನ ಕೊಡಲಿ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇಹ ಬೇಗ ಸಿಗಲಿ. ನಾವೀಗ ಹೋಗ್ತಾ ಇದ್ದೇವೆ, ಒಂದು 3 ಗಂಟೆ ಒಳಗೆ ಅಲ್ಲಿ ಮುಟ್ತೇವೆ ನಮ್ಮ ಕೇರ್ಪೇಟೆಗೆ. ಆದಷ್ಟು ಬೇಗ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎಲ್ಲರೂ ನಾನು ಕೈ ಮುಗಿಸಿ ಹೇಳ್ತೇನೆ. ಇದೆಲ್ಲ ಅವ್ರದ್ದೇ? ಅವ್ರದ್ದೇ. ಓಕೆ. ಹಾಗಾದ್ರೆ ಬಿದ್ದ ಜಾಗ ಇಲ್ಲೆಯಾ? ಇದೇ ಸ್ಪಾಟಲ್ಲಿ ಬಿದ್ದಿದ್ದ? ಒಂದು ಚೀಲ ಕಟ್ಕೊಂಡು ಚೀಲ ಹಾಕೊಂಡು ಅದು ಅಲ್ಲಿ ಇಲ್ಲೇ ಸರಿ ಹೋಗಿ ಮನೆದೇ ಇದು ಕನ್ಫರ್ಮ್. ಆಮೇಲೆ ಈ ದಾರ ಬಂದು ಬ್ಯಾಗಲ್ಲಿ ಇದೆಯಲ್ಲ, ಅದೇ ದಾರ ಕಲ್ಲಲ್ಲಿ ಕೆಚ್ಚಿ ಕಟ್ಕೊಂಡು ಕರೆಕ್ಟ್. ಹೌದು, ನೀವು ತಂದು ಹಾಕಿದ್ರೆ ನಾವು ತಂದ ಅಲ್ಲಿ ಸಿಕ್ತಲ್ಲ, ಬೋಟಲ್ಲಿ ತಂದಿಲ್ಲ. ಹಾಗಾದ್ರೆ ಈ ಕಲ್ಲಲ್ಲ, ಈ ಕಲ್ಲಲ್ಲ ಇದು ಗ್ರಾಮ ಯಾವ್ದು? ಸಂಗಾಪುರ ಗ್ರಾಮ. ದೇವ್ರು ಯಾವ್ದು? ದೇವಸಿದ್ಧಲಿಂಗೇಶ್ವರ. ಓಕೆ ಓಕೆ. ಯಡಿಯೂರು ಸಿದ್ಧಲಿಂಗೇಶ್ವರ. ಆಗ ದೇವರೊಂದು ಆಶೀರ್ವಾದ ಇರಲಿ. ಇಲ್ಲ, ಇವಾಗ ಇವ್ರು ಬಂದವ್ರೆ, ಈಶ್ವರ ಮಲ್ಪೆ ಅವರು. ಲೈಫ್ ಜಾಕೆಟ್ ಬೇಕಾ ನಿಮಗೆ? ಸ್ಟಾರ್ಟ್ ಮಾಡ್ತೀವಿ. ಸರ್ ಕೆಳಗೆ ಮಾಡಿ ಅದು ಡೌನು. ಅಲ್ಲಿಂದ ಅಲ್ಲಿಗೆ ಆ ಕಡೆ ಊರು ಸಂಗಾಪುರ. ಇಲ್ಲಿ ದನ ಕಟ್ಟಾಕ್ತಾರೆ, ಕುರಿ ಮೀಸಿದವಲ್ಲ, ಹಸು ಕಟ್ಟಾಕ್ತಿದ್ರೆ ಬಂದು ಹಿಡ್ಕೊಂಡ್ಬಂದು ಯಾಕಂದ್ರೆ ಈಚೆ ಬರಲಿಕ್ಕಿಲ್ಲ. ಯಾಕೆ ನಾವು ಮನೆ ದಾರಿ ನೋಡ್ತಾರೆ, ಅದು ಅಂದಾಜು ಪ್ರಕಾರ ಅಂದಾಜು ಹಾಗೆ. ಯಾಕೆ ಈಚೆ ಬರೋದಕ್ಕಿಂತ ಮನೆ ಹತ್ರ ದಾರಿ ಇಲ್ಲ, ಅದು ತಿರುಗಿ ಆಚೆ ಮನೆ ಕಡೆ ಒಂದು ಸಲ ನೋಡ್ತಾರೆ. ಸ್ವಲ್ಪ ಪಿಲ್ಲರ್ ಕೆಳಗಡೆ ಕಲ್ಲುಗಳಿದ್ದಾವೆ. ಗ್ರಾಮದೇವರು ಸಿದ್ಧಲಿಂಗೇಶ್ವರನ. ಸಿದ್ಧಲಿಂಗೇಶ್ವರ, ಮಲೆ ಮಹದೇಶ್ವರ. ಅರೆ ಬಿಡ್ಲಿ ಎಲ್ಲ ಇಷ್ಟಲ್ಲೇ ಇರೋದು ಸರ್. ಅಲ್ಲೇ ಹೊಡಿತಾ ಇದ್ದೀನಿ, ಅಂದ್ರೆ ನಾನು ಆ ಪಿಲ್ಲರ್ ಸ್ಟಾಪ್ ಮಾಡೋಣ ಮಾಡ್ತಾರೆ.
ಆ ಪಿಲ್ಲರ್ ಸ್ಟಾಪ್, ಆ ಪಿಲ್ಲರ್ ಹಿಡ್ಕೊಂಡು ನಿಂತ್ಕೋತೀವಿ ಬಿಡಿ. ಇಲ್ಲೇ ಅದು ಇಟ್ಕೊಳ್ಳುತ್ತೆ. ಹಾಂ, ಗೊತ್ತಾಗ್ತದೆ. ನಿಂಗೆ ಮುಲ್ಕೊನಪ್ಪ. ಪೂರ ಬಿಡ್ತಾರಾ? ಹೆಜ್ಜೆ ಹೆಜ್ಜೆ ಅಲ್ಲೇ ಕೊಡೋ ಇಷ್ಟಪಡಲಿಲ್ಲ. ಮಾಡಿ ಕಟ್ಟಿದ್ರಾ? ನಮ್ದು ಪಾಯಿಂಟ್ ಕೆಲಸ ಆಯಿತು. ಫಸ್ಟ್ ಇತ್ತೆ ಕೊಡು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸುಮಾರು ಉಂಟು, ಅವಪುರ ಮಲ್ದನೆ ನಾನೇನಿತ್ತು ನಮ್ಮ ಅವೇ ನಂದು ಅವೇ ಮಲ್ತಲ್ಲ. ನೋಡೋಣ ಇದರ ಇರ್ಕಲ್ವಾ? ಪಾರ್ಟಿ ನಿಂತಿದ್ದಲ್ಲ ನೋಡು, ಆ ಡೈರೆಕ್ಷನ್ ಟಿ ಶರ್ಟ್ ಏನಾಗಿದೆ? ಏನಿಲ್ಲ, ನಿನ್ನೆ ದನ ಇಟ್ಕೊಂಡು ಕಟ್ಟಾಕಿದ್ರು. ಕುರಿ ದನಗಳೆಲ್ಲನೂ ಊಟ ಎಲ್ಲ ತಂದವ್ರೆ, ಎಲ್ಲ ನೀರು ಎಲ್ಲನೂ ಮಾಡಿಬಿಟ್ಟು ಬಾಟ್ಲುಗಳು ಎಲ್ಲನೂ ನೀರಿನ ಬಾಟ್ಲು ಎಲ್ಲನೂ ಮಡಗಿ ಬ್ಯಾಗ್ ಎಲ್ಲನೂ ಮಡಗಿ ಹಗ್ಗ ತಗೊಂಡು ಕಟ್ಕೊಂಡು ಚೀಲದೊಳಿ ಕಾಯ್ಕೊಂಡು ಕಲ್ಲು ಕಟ್ಕೊಂಡು ಬಿದ್ದಿರೋದು. ಅದನ್ನ ಎಷ್ಟು ವರ್ಷ ಆಯ್ತು ನೀವು? ಒಂದೊಂದು 60-70 ನೋಡಿ, ಸುಮಾರು 65-70 ವರ್ಷ. ನೋಡಿ, ಯಾರೇ ಕಷ್ಟ ಆಗಲಿ ಏನೇ ಬರಲಿ, ಏನು ತೊಂದರೆ ಆದರೆ ಆತ್ಮಹತ್ಯೆ ಮಾಡ್ಕೊಳ್ರಿ. ಯಾಕೆಂದರೆ ಇವತ್ತು ನೋಡಿ, ನನಗೆ ಸಹ 3 ಜನ ಮಕ್ಕಳಿದ್ದಾರೆ. ನಂದು 3 ಜನ ವಿಶೇಷಚೇತನ ಮಕ್ಕಳು. ಆ ಮಕ್ಕಳು ಇಟ್ಕೊಂಡು ನಾನು ಜೀವನ ಮಾಡ್ತೀನಿ. ಅದೇ ರೀತಿ ಯಾರು ಕಷ್ಟ ಅಂತ ಹೇಳಿ ಯಾರು ತಮ್ಮ ಏನು ಕಷ್ಟ ತಮ್ಮ ಸಂಬಂಧಿಕರ ಅಥವಾ ತಮ್ಮ ಮಕ್ಕಳ ಹತ್ರ ಯಾರತ್ರ ಸಂಸ್ಥೆ ಹತ್ರ ಹೇಳಿದ್ರು ಸಹ ಏನಾದರೂ ಒಂದು ಪರಿಹಾರ ಕೊಡ್ತದೆ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ಯಾಕೆ ಕುಟುಂಬ ಎಲ್ಲ ಕಾಯ್ತಾ ಇರ್ತಾರೆ ನೋಡಿ. ಈಗ ಆ ಕುಟುಂಬ ಎಲ್ಲ ದುಃಖದಲ್ಲಿದೆ. ನಾವು ಇಷ್ಟೇ ಕೇಳ್ಬೋದು, ಆ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳೋ ಶಕ್ತಿ ಪರಮಾತ್ಮನ ಕೊಡಲಿ ಅಂತ ಹೇಳಿ ಅಷ್ಟೇ. ಯಾರು ದುಡುಕಿ ಇಂಥ ಒಂದು ನಿರ್ಧಾರ ಯಾರು ಮಾಡಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ನಮ್ಮ ಮಲ್ಪೆಯಿಂದ ಬಂದು ನಮಗೆ ಈಶ್ವರ ಅವರು ಒಂದು ಹೆಲ್ಪ್ ಮಾಡಿದ್ದಾರೆ. ನಮಗೆ ಪಾಪ ಉಪಕಾರ ತುಂಬ ಉಪಕಾರ ಮಾಡಿದ್ದಾರೆ ಪಾಪ. ಥ್ಯಾಂಕ್ಸ್ ಸರ್, ಈಶ್ವರ್ ಸರ್, ಥ್ಯಾಂಕ್ಸ್. ನಮ್ದೇನಿಲ್ಲ, ನೀವು ನಮ್ಮೊಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್, ಅದರಲ್ಲಿ ನೋಡಿ ಎಲ್ಲಿ ಕಷ್ಟ ಅಂತ ಹೇಳಿ ನಾವು ಆ ಟೈಮಲ್ಲಿ ಬಂದುಬಿಡ್ತೇವೆ. ಫೋನ್ ಹಾಕಿ ನಿಮ್ಮ ಜೊತೆಗೆ ನಾವು ನಮ್ಮ ಉಸಿರು ತನಕ ನಿಮ್ಮ ಜೊತೆಗೆ ಇರ್ತೀವಿ ಖಂಡಿತವಾಗಿ. ಥ್ಯಾಂಕ್ ಯು ಸರ್. ಸ್ವಿಮ್ಮರ್ ಆದಂತಹ ಈಶ್ವರ ಅವರು ಸಹಾಯ ಮಾಡಿದ್ರು. ಹಾಗೂ ಕೋಟೆ ವ್ಯವಸ್ಥೆ ಈಗ ಸ್ವಿಮ್ಮರ್ ಆಗಿ ಬಾಡಿ ತೆಗಿಲಿಕ್ಕೆ ಒಂದು ಅನುಕೂಲ ಆಯಿತು. ತುಂಬ ಆಳದಲ್ಲಿದ್ದಂಥ ಸುಮಾರು 35-40 ಅಡಿ ದೀಪಲ ಆಳದಲ್ಲಿದ್ದಂಥ ಕಲ್ಬಂಡೆ ಕೆಳಗಡೆ ಪಟ್ಟರೆ ಒಳಗಡೆ ತಗಲಾಕೊಂಡಿರೋದ್ರಿಂದ ಅದು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಗ್ರಾಫ್ನಲ್ಲೆಲ್ಲ ಆಗಲಿಲ್ಲ. ಆದರೆ ಇವರು ಬಂದಿರೋದ್ರಿಂದ ಒಂದು ತುಂಬ ದೊಡ್ಡ ನಮಗೆ ಅನುಕೂಲ ಆಯಿತು ಅಂತ ಹೇಳ್ತಾರೆ. ಬಟ್ ಇದೇ ಥರ ಮುಂದೆ ಯಾರು ಕೂಡ ಈ ಥರ ಈ ಅವಕಾಶಕ್ಕೆ ಯಾರು ದಾರಿ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಅಗ್ನಿಶಾಮಕ ಠಾಣಾಧಿಕಾರಿ KR ದಯಾನಂದ ಕೇಳ್ಕೊಳ್ತೇನೆ.